ಕಾಸರಗೋಡು 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 ಸರ್ಕಾರಕ್ಕೆ ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ ಕೇರಳ ಸರ್ಕಾರಕ್ಕೆ ಸರ್ಕಾರಕ್ಕೆ ಕಾಸರಗೋಡು 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 ಕನ್ನಡ ಚಳವಳಿ ಹೋರಾಟ ಪಕ್ಷಕ್ಕೆ ಹೋರಾಟಕ್ಕೆ ಸರ್ಕಾರಕ್ಕೆ ಕೇರಳ ಸರ್ಕಾರಕ್ಕೆ ಕಾಸರಗೋಡು 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 ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕೇರಳ ಸರ್ಕಾರಕ್ಕೆ ಕೇರಳ ಸರ್ಕಾರಕ್ಕೆ ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕಾಸರಗೋಡು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕೇರಳ ಸರ್ಕಾರಕ್ಕೆ ಕೇರಳ ಸರ್ಕಾರಕ್ಕೆ ವಿರೋಧಿ ಕೇರಳ ಮುಖ್ಯಮಂತ್ರಿಗೆ ಶಾಲಾ ಕಾಲೇಜು ಅವರ ಪರಿಸ್ಥಿತಿ, ಕನ್ನಡ ಸಂಘಟನೆಗಳ ಪರಿಸ್ಥಿತಿ ಕೇಳಲೇ ಇಲ್ಲ. ಈಗ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ಹೊರಟಿದ್ದಾರೆ. ಯಾವ ಕಾರಣಕ್ಕೂ ಕಾಸರಗೋಡು ಕೇರಳಕ್ಕಾಗೋದೇ ಇಲ್ಲ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಕಾಸರಗೋಡಿನಲ್ಲಿ ಇಷ್ಟೊತ್ತು ಈವರೆಗೂ 100ಕ್ಕೆ 100 ಕನ್ನಡವನ್ನು ಮಾತನಾಡ್ತಾರೆ. ಕಾಸರಗೋಡಿನಲ್ಲಿ ಮಹಾಮಹಿಮರೆಲ್ಲ ಬಂದಿದ್ದಾರೆ. ಕಯ್ಯಾರ ಕಿಣ್ಣಣ್ಣರೈ ಕಾಸರಗೋಡಿನ ಮಹಾಕವಿ, ಅದ್ಭುತ, ಭಾರಿ ಅನೇಕ ಮಹನೀಯರುಗಳು ಕಾಸರಗೋಡು ಬಂದಿದ್ದಾರೆ. ಇವತ್ತು ಇದು ಕನ್ನಡ ಬಿಟ್ಟು ತಮಿಳನ್ನು ಕಲಿಬೇಕು ಅಂತ ಹೇಳಿದ್ದು ಇವತ್ತೇ ಅಲ್ಲ, ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು. ನಮ್ಮ ಸರ್ಕಾರದವರು ಇವತ್ತು ಅವರ ಎಚ್ಚರಿಕೆ ಆಗಿದೆ. BJP ಅವರಿಗೆ ಎಲ್ಲೂ ಇಲ್ಲದ ಅಭಿಮಾನ ಬಂದ್ಬಿಟ್ಟಿದೆ ಅವರ ಕನ್ನಡದ ಬಗ್ಗೆ. BJP ಅವರು ಮೊದಲು ಹಿಂದಿ ಬಗ್ಗೆ ಹೇಳಬೇಕು. ಹಿಂದಿ ಏನು ನಿಮ್ಮ ನಿಲುವು? BJP ಅವ್ರ ನಿಲುವೇನು? ಕನ್ನಡದ ಬಗ್ಗೆ ಈಗ ರಾಜಕೀಯಕ್ಕೆ ಮಾತಾಡ್ತಾ ಇದ್ದೀರಿ, BJP ನಿಲುವೇನು? ಹಿಂದಿ ಇರಬೇಕಾ ಬೇಡವಾ? ನಮ್ಮ ರಾಜ್ಯದಿಂದ ಹಿಂದಿ ನಾವು ಬೇಡ, ನೀವು ಒಪ್ತೀರಾ? ನೀವು BJP ಅವರು ರಾಜಕೀಯ ಮಾಡ್ತಾ ಇದ್ದೀರಿ. ನಾನು ತಮಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು. ಮೊದಲು ಮಾಡಬೇಕಾಗಿರೋದು ವಿಶೇಷ ಅಧಿವೇಶನವನ್ನು ಕರಿಬೇಕು. ವಿಶೇಷ ಅಧಿವೇಶನವನ್ನು ಕರೆದು ಸರ್ವಾನುಮತದ ನಿರ್ಣಯ ಕಾಸರಗೋಡು ಕರ್ನಾಟಕ ಸೇರಬೇಕು. ಕಾಸರಗೋಡು ಕರ್ನಾಟಕ ಸೇರಬೇಕು. ಇಲ್ಲ ನಾವೇ ಕಾಸರಗೋಡು ನುಗ್ತೀವಿ, ನಾವೇ ನುಗ್ತೀವಿ ಅಂತ ಹೇಳಬೇಕು. ಇದು ಶಾಸನಸಭೆಯನ್ನು ಕರೀಲೇಬೇಕು. ರಾಷ್ಟ್ರಪತಿ ಹತ್ರ ನಿಯೋಗ ಹೋಗಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಂಗವಾಗಿ ಹೋರಾಟ ಮಾಡಬೇಕು. ಯಾವ ಕಾರಣಕ್ಕೂ ಕನ್ನಡ ಶಾಲೆಗಳು ಕನ್ನಡ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲವೇ ಇಲ್ಲ. ನಾವು ಕಾಸರಗೋಡು ಗಡಿ ಮಂಗಳೂರು ಕಡೆಯಿಂದ, ಈ ಮೈಸೂರು ಕಡೆಯಿಂದ ವಯನಾಡು ಗಡಿ ಸುಲ್ತಾನ್ ಬತ್ತೇರಿ ಭಾರಿ ಹೋರಾಟ ಆರಂಭ ಮಾಡ್ತೇವೆ. ನಾಳೆ
ಕಾರ್ಯಕ್ರಮವನ್ನು ಬಿಡುಗಡೆ ಮಾಡ್ತೀವಿ. 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ, ರಾಜಭವನದ ಮುಂದೆ ಹೋರಾಟ. ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಬಿಡಿ, ನಮಗೆ ಕರ್ನಾಟಕದಲ್ಲಿ ಮಂಗಳೂರೆಲ್ಲ ಮಲಯಾಳಿಗಳು, ಬೆಂಗಳೂರೆಲ್ಲ ಮಲಯಾಳಿಗಳು, ಕರ್ನಾಟಕ ಎಲ್ಲ ಮಲಯಾಳಿಗಳು, ತಮಿಳರು, ತೆಲುಗರು, ಗುಜರಾತಿಗಳು, ಮಾರ್ವಾಡಿಗಳು. ನಿಮ್ಗೆ ಹೇಳೋದಾದರೆ ಸಿನಿಮಾ ರಂಗದಲ್ಲಿ ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ, ಪರಭಾಷೆ ಚಿತ್ರಗಳು ಓಡ್ತಾವೆ. ನಾವೆಲ್ಲ ಚಿಂತನೆ ಮಾಡಿದ್ದೀವಿ, ಪರಭಾಷೆ ಚಿತ್ರಗಳು ಕರ್ನಾಟಕದಲ್ಲಿ ಬಂದ್ ಆಗಲೇಬೇಕು. ಈ ಬಂದ್ ಚಳವಳಿಗೆ ಕನ್ನಡ ಚಿತ್ರರಂಗದ ಸಂಪೂರ್ಣ ನಟರು ಸೇರಿದಂತೆ ಎಲ್ಲರೂ ಬೀದಿಗಿಳಿಬೇಕಾಗುತ್ತೆ. ಕನ್ನಡ ಚಿತ್ರ ಮಾತ್ರ ಉಳಿಬೇಕು. ಕಾಸರಗೋಡು ಕರ್ನಾಟಕಕ್ಕೆ ಸೇರಲೇಬೇಕು.